ನಾಳೆಯಿಂದ ಅಧಿವೇಶನ ಇದೆ. ನಾಳೆ ಅಧಿವೇಶನ ಪ್ರಾರಂಭವಾಗಿ 2 ವಾರ ನಡೀಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರೇನು ಮತ್ತೆ ವಿರೋಧ ಪಕ್ಷದವರು ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಪ್ರತಿಪಕ್ಷಗಳು ಹಜಾರ್ನ ಮೇಲೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಔಷಧಿಗಳನ್ನು ಕಳಪೆ ಮಟ್ಟದ ಖರೀದಿ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ಚರ್ಚೆ ಆಗುವ ಸಾಧ್ಯತೆಗಳಿವೆ. ಅವುಗಳನ್ನು ಯಾವ ರೀತಿಯಾಗಿ ಎದುರಿಸ್ತೀರಿ? ಅರ್ಜಿ ಆಮೇಲೆ ಚರ್ಚೆ ಮಾಡಿ ಅದು ಉತ್ತರ ಮಾಡೋಣ. ಈಗ ಆರ್ಥಿಕ ಸಂಕಷ್ಟ ಅನ್ನೋದು ಇಲ್ಲವೇ ಇಲ್ಲ. ಅವ್ರು ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ಕೊಂಡು ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಆಯ್ತಾ? ನಮಗೆ ಆರ್ಥಿಕ ಸಂಕಷ್ಟ ಇಲ್ಲ. ನಾವು ಒಂದು ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ, ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ನಿರ್ಬಂಧಿತನ ಅಲ್ವಾ? ನಿರ್ಬಂಧಿತನ ಅಲ್ವಾ? ಬಿಜೆಪಿಗೆ ಒಂದು ಸ್ಪಷ್ಟವಾದಂಥ ನಿಲುವಿಲ್ಲ. ಅವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ದುಡ್ಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಕೆಲಸ ದುಡ್ಡಿದ್ದೇನೆ ನಿಂತಿದೆ ಅದನ್ನ ಹೇಳ್ಬೇಕಲ್ಲ. ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಕೆಲಸ ನಿಂತಿದೆ ಹೇಳಿ. ಬಳ್ಳಾರಿನಲ್ಲಿ ಆಗಿರೋದು ನಿಜ. ನಾನು ಮೀಟಿಂಗ್ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಕ್ಕೆ ಅಂತ ಹೇಳಿದ್ದೀನಿ. ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಡ್ರಗ್ ಕಂಟ್ರೋಲರ್ ಇದ್ದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ. ಮತ್ತು ಒಂದು ಕಮಿಟಿ ಮಾಡಿದ್ದೀನಿ, ಡೆವಲಪ್ಮೆಂಟ್ ಕಮಿಷನ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ. ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್. ಗೊತ್ತಾಯ್ತಾ? ಮತ್ತು ನಿನ್ನೆ ಮಿನಿಸ್ಟ್ರು ಹೋಗಿದ್ದಾರೆ. ನಿನ್ನೆ ಮಿನಿಸ್ಟ್ರು ಹೋಗಿದ್ದಾಗ ಅವರೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟು ಎಲ್ಲ ನೋಡ್ಕೊಂಡು ಡೆವಲಪ್ಮೆಂಟ್ ಕಮಿಷನರು ಕಮಿಟಿ ಮಾಡಿದ್ದೀವಲ್ಲ ಅವ್ರಿಗೆ ಕೊಡ್ತಕ್ಕಂಥ ರಿಪೋರ್ಟ್ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಮೋಸ್ಟ್ ಅನ್ಫಾರ್ಚುನೇಟ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅವರು ಕಳಪೆ ಗುಣಮಟ್ಟದ ಕಳಪೆ ಔಷಧಿ ಮಾಡಿರ್ತಕ್ಕಂಥದ್ದು ಅದರಿಂದ ಸತ್ತಿದೆ ಅಂತ ಗೊತ್ತಾದರೆ ಆಕ್ಷನ್. ಮತ್ತು ನಾನು 2 ಲಕ್ಷ ಕೊಡಬೇಕು ಅಂತ ಮಾಡಿದ್ದೆ. 5 ಜನ ಬಾಣಂತಿಯರು ಸತ್ತಿದ್ದಾರೆ. 5 ಲಕ್ಷ ಕೊಡ್ತಾ ಇದ್ದೀನಿ. ಕೋವಿಡ್ ಹಗರಣ ಸ್ವತಃ ಅವ್ರ ಪಕ್ಷದವರೇ ಯತ್ನಾಳ್ ಅವರೇ ಹೇಳಿದ್ರು, ಕೋವಿಡ್ ಖರೀದಿ ಔಷಧ ಖರೀದಿಯಲ್ಲಿ ಹಗರಣ ನಡೆದಿದೆ. ಈಗ ನಿಮ್ಮ ಮೇಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇದ್ದಾರೆ. ನಿಮ್ಮ ಸರ್ಕಾರದ ಮೇಲೆ ಬಿಜೆಪಿ ಅವರೇ ಆರೋಪ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ. ನಾನು ಆರ್ಡರ್ಸ್ ಮಾಡಿದ್ದೀನಿ. ನಿಮಗೆ ಕೋವಿಡ್-19 ಯಾರು ಮಾಡಿರೋದು? ಯಾರಪ್ಪ ಮಾಡಿರೋದು? ಅವರು ಮಾಡಿದಾರಲ್ಲ. ಕಳಪೆ ಔಷಧಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಂಡ್ಕೊಂಡಿದ್ದಾರೆ. ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಸರ್, ಮೀಸಲಾತಿಗಾಗಿ ಮಾಡಿದ್ದು ಸರ್ ದೊಡ್ಡ ಹೋರಾಟ ಮಾಡ್ತಾರೆ. ಪಂಚಮ ಸಾಲ ಜಯಮೂರ್ತಿ ಸ್ವಾಮೀಜಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ ಮಾತಾಡಿದ್ರೆ ನಾವು ಅದಕ್ಕೆ ಸಮಂಜಸವಾದಂಥ ಉತ್ತರ ಕೊಡ್ತೀವಿ.
ಅದೇಪ್ಪ ಅಲ್ಲಿ ಸಿಗ್ತೀವಿ ಯತ್ನಾಳ್ ತಮ್ಮೇಲೊಂದು ಆರೋಪ ಮಾಡಿದ್ದಾರೆ. ಏನಂತ 10% ಇದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಅವ್ರ ಪಾರ್ಟಿಲಿ ಅವ್ರ ಮೇಲೆ ಇರುವಂತ ಹೋರಾಟ ನಡೀತಾ ಇದೆಯಲ್ಲ ಅದು ಸೆಟಲ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದ ಮಾತಾಡೋದು. ಅಲ್ಲ ತಮ್ಮೇಲೆ ಯಾಕೆ ನಾಳೆಯಿಂದ ಅಧಿವೇಶನ ಇದೆ. ನಾಳೆ ಅಧಿವೇಶನ ಪ್ರಾರಂಭವಾಗಿ 2 ವಾರ ನಡೀಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ನೋಡೋಣ ಅವ್ರೇನು ಮತ್ತೆ ವಿರೋಧ ಪಕ್ಷದವರು ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಪ್ರತಿಪಕ್ಷಗಳು ಹಗರ್ನ ಮೇಲೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಔಷಧಿಗಳನ್ನು ಕಳಪೆ ಮಟ್ಟದ ಖರೀದಿ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ಚರ್ಚೆ ಆಗುವ ಸಾಧ್ಯತೆಗಳಿವೆ. ಅವುಗಳನ್ನು ಯಾವ ರೀತಿಯಾಗಿ ಎದುರಿಸ್ತೀರಿ? ಅರ್ಜಿ ಆಮೇಲೆ ಬಂದ್ ಚರ್ಚೆ ಮಾಡಿ ಅಲ್ಲಿ ಉತ್ತರ ಮಾಡೋಣ. ಈಗ ಆರ್ಥಿಕ ಸಂಕಷ್ಟ ಅನ್ನೋದು ಇಲ್ವೇ ಇಲ್ಲ. ಅವ್ರು BJPಯವರು ಸುಳ್ಳು ಹೇಳ್ತಾ ಇದ್ದಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ಕೊಂಡು ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಆಯ್ತಾ? ಈಗ ಆರ್ಥಿಕ ಸಂಕಷ್ಟ ಇಲ್ಲ. ನಾವು ಒಂದು ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ, ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ನಿರ್ಬಂಧಿತನ ಅಲ್ವಾ? ನಿರ್ಬಂಧಿತನ ಅಲ್ವಾ? BJPಗೆ ಒಂದು ಸ್ಪಷ್ಟವಾದಂಥ ನಿಲುವಿಲ್ಲ. ಅವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ. ದುಡ್ಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಯಾವ ಕೆಲಸ ದುಡ್ಡಿದ್ದೀರ ನಿಂತಿದೆ ಅದನ್ನ ಹೇಳ್ಬೇಕಲ್ಲ. ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಕೆಲಸ ನಿಂತಿದೆ? ಹೇಳಿ. ಬಳ್ಳಾರಿ ಇನ್ಸಿಡೆಂಟ್ ಆದಮೇಲೆ ಬಳ್ಳಾರಿನಲ್ಲಿ ಆಗಿರೋದು ನಿಜ. ನಾನು ಮೀಟಿಂಗ್ ಮಾಡಿದ್ದೀನಿ. ಮೀಟಿಂಗ್ ಮಾಡಿ ಕಳಪೆ ಔಷಧಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಯಾರು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಕ್ಕೆ ಅಂತ ಹೇಳಿದ್ದೀನಿ. ಮತ್ತು ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಡ್ರಗ್ ಕಂಟ್ರೋಲರ್ ಇದ್ದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ. ಮತ್ತು ಒಂದು ಕಮಿಟಿ ಮಾಡಿದ್ದೀನಿ, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀನಿ. ಕಮಿಟಿ ರಿಪೋರ್ಟ್ ಕೊಟ್ಟ ಮೇಲೆ ವಿಲ್ ಟೇಕ್ ಫರ್ದರ್ ಆಕ್ಷನ್. ಗೊತ್ತಾಯ್ತಾ? ಮತ್ತು ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾರೆ. ನಿನ್ನೆ ಮಿನಿಸ್ಟ್ರ್ ಹೋಗಿದ್ದಾಗ ಅವರೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟು ಎಲ್ಲ ನೋಡ್ಕೊಂಡು ಡೆವಲಪ್ಮೆಂಟ್ ಕಮಿಷನರು ಕಮಿಟಿ ಮಾಡಿದ್ದೀವಲ್ಲ ಅವ್ರಿಗೆ ಕೊಡ್ತಕ್ಕಂಥ ರಿಪೋರ್ಟ್ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಮೋಸ್ಟ್ ಅನ್ಫಾರ್ಚುನೇಟ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅವರು ಕಳಪೆ ಗುಣಮಟ್ಟದ ಔಷಧಿ ಮಾಡಿರ್ತಕ್ಕಂಥದ್ದು ಅದರಿಂದ ಸತ್ತಿದೆ ಅಂತ ಗೊತ್ತಾದರೆ ಆಕ್ಷನ್. ಮತ್ತು ನಾನು 2 ಲಕ್ಷ ಕೊಡಬೇಕು ಅಂತ ಮಾಡಿದ್ದೆ. 5 ಜನ ಬಾಣಂತಿಯರು ಸತ್ತಿದ್ದಾರೆ. 5 ಲಕ್ಷ ಕೊಡ್ತಾ ಇದ್ದೀನಿ. ಸರ್, ಈಗ ಕೋವಿಡ್ ಹಗರಣ ಸ್ವತಃ ಅವ್ರ ಪಕ್ಷದವರೇ ಯತ್ನಾಳ್ ಅವರೇ ಹೇಳಿದ್ರು, ಕೋವಿಡ್ ಖರೀದಿ ಔಷಧ ಖರೀದಿಯಲ್ಲಿ ಹಗರಣ ನಡೆದಿದೆ. ಈಗ ನಿಮ್ಮ ಮೇಲೂ ಕೂಡ ಅದೇ ರೀತಿಯಾಗಿ ಆರೋಪಗಳು ಬರ್ತಾ ಇದ್ದಾರೆ. ನಿಮ್ಮ ಸರ್ಕಾರದ ಮೇಲೆ BJP ಅವರೇ ಆರೋಪ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ್ದಾರೆ. ನಾನು ಆರ್ಡರ್ಸ್ ಮಾಡಿದ್ದೀನಿ. ನಿಮಗೆ ಕೋವಿಡ್-19ನಲ್ಲಿ ಯಾರು ಮಾಡಿರೋದು? ಯಾರಪ್ಪ ಮಾಡಿರೋದು? BJP ಯತ್ನಾಳ್ ಅವ್ರ ವಿರುದ್ಧ ಆರೋಪ ಮಾಡಿದ್ರು. ಅವರು ಮಾಡಿದಾರಲ್ಲ. ಕಳಪೆ ಔಷಧಿಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 1ಕ್ಕೆ 10ರಷ್ಟು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಕನ್ಸರ್ನ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್. ಸರ್, ಮೀಸಲಾತಿಗಾಗಿ ಮಾಡಿದ್ದು ಸರ್ ದೊಡ್ಡ ಹೋರಾಟ ಬೆಂಗಳೂರಲ್ಲಿ ಮಾಡ್ತಾರೆ. ಪಂಚಮಸಾಲ ಜಯಮೂರ್ತಿ ಸ್ವಾಮೀಜಿ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ, ವಿರೋಧ ಮಾಡಲಿಕ್ಕೆ ಮಾತಾಡಿದ್ರೆ ನಾವು ಅದಕ್ಕೆ ಸಮಂಜಸವಾದಂಥ ಉತ್ತರ ಕೊಡ್ತೀವಿ.
ಅದೇಪ್ಪ ಅಲ್ಲಿ ಸಿಗ್ತೀವಿ ಯತ್ನಾಳ್ ತಮ್ಮೇಲೊಂದು ಆರೋಪ ಮಾಡಿದ್ದಾರೆ. ಏನಂತ 10% ಇದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಅವ್ರ ಪಾರ್ಟಿಲಿ ಅವ್ರ ಮೇಲೆ ಇರುವಂತ ಹೋರಾಟ ನಡೀತಾ ಇದೆಯಲ್ಲ ಅದು ಸೆಟಲ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದ ಮಾತಾಡೋದು. ಅಲ್ಲ ತಮ್ಮೇಲೆ ಯಾಕೆ